ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಸರಳವಾಗಿ ಮತ್ತು ರುಚಿಕರವಾದಂತಹ ಸಾಂಬಾರು ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೇನೆ. ಇದು ಇಡ್ಲಿ ಜೊತೆ, ದೋಸೆ ಜೊತೆ, ಪಡ್ಡಿನ ಜೊತೆ, ಪೂರಿ ಜೊತೆ, ಅನ್ನದ ಜೊತೆ, ಚಪಾತಿ, ರೊಟ್ಟಿ ಬೇಕಾದ್ರಾಗೂ ತಿನ್ಬೋದು ರೀ. ಭಾಳ ಸರಳವಾಗೈತಿ ಮತ್ತು ಭಾಳ ರುಚಿಯಾಗಿರ್ತೈತಿ. ಅದಕ್ಕೆ ಏನೇನು ಬೇಕಂತ ನೋಡೋಣ. ಮೊದಲು ನಾನು ಒಂದು ಬಾಣಲಿ ತೊಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದಕ್ಕೆ ಈಗ ಟೊಮಾಟೆ ಹಣ್ಣು ತೊಗೊಂಡೇನಿ ರೀ. ಅವ್ನು ಕಟ್ ಮಾಡಿ ಕುದಿಯಕ್ಕೆ ಹಾಕ್ತೇನೆ ರೀ. ಮತ್ತು 1 ಕಪ್ನಷ್ಟು ಕಡಲೆಬೇಳೆ ತೊಗೊಂಡಿದ್ದೇನೆ ರೀ. ಇದಕ್ಕೆ ಹಾಕ್ತೇನೆ. ಅದೇ ಕಪ್ಪಲ್ಲಿ 1 ಕಪ್ನಷ್ಟು ನೋಡಿರಿ, ಇಲ್ಲಿ 1 ಕಪ್ನಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಅದನ್ನು ಇದಕ್ಕೆ ಹಾಕ್ತೇನೆ. ಅವನ್ನ ಚೆನ್ನಾಗಿ ತೊಳ್ಕೊಂಡು ಟೊಮಾಟೆ ಹಣ್ಣು ಕಟ್ ಮಾಡಿ ಅವ್ನು ಕುದಿಯಕ್ಕೆ ಇಡ್ತೇನೆ. ನೋಡಿರಿ 2 ರಿಂದ 3 ಸಲ ಚೆನ್ನಾಗಿ ಕಡಲೆಬೇಳೆ ಮತ್ತು ತೊಗರಿಬೇಳೆನ ತೊಳ್ಕೊಂಡು ಕುದಿಯಕ್ಕೆ ಇಟ್ಟೇನೆ ರೀ. ಈಗ ನೋಡಿರಿ, ಟೊಮಾಟೆನ ಈಗ ದೊಡ್ಡ ದೊಡ್ಡ ಪೀಸಾಗಿ ಮಾಡ್ಕೊಂಡೇನೆ. ಅವನು ಈಗ ಇದಕ್ಕೆ ಸೇರಿಸ್ತೇನೆ. ಇವತ್ತು ಸ್ವಲ್ಪ ಚಲೋತ್ನಾಗ ಕುದ್ದಿಂದ ಮಿಕ್ಸರ್ ಹಾಕ್ಕೊಂಡು ಆಮೇಲೆ ಹೇಗೆ ಒಗ್ಗರಣೆ ಕೊಡ್ಬೇಕಂತ ಹೇಳ್ಕೊಡ್ತೇನೆ. ನೋಡಿರಿ ಬೇಳೆ ಚಲೋತ್ನಾಗಿ ಕುದಿಯಾಕತ್ತೈತಿ. ಸ್ವಲ್ಪ ಇದ್ರೆ ಫುಲ್ ಹಣ್ಣಾಗೋದು ಬೇಡ್ರಿ. ನಾವು ಮಿಕ್ಸರ್ಗೆ ಹಾಕ್ಕೊತೀನಿ. ಇಷ್ಟಿದ್ರೆ ಸಾಕು. ಒಂದು ಸ್ವಲ್ಪ ಹೆಚ್ಚಿಗೆ ನೋಡಿದರೆ ಗೊತ್ತಾಕೈತ್ರಿ. ಇಷ್ಟು ಕುದ್ದಿದ್ರೆ ಸಾಕು. ಈಗ ಅದನ್ನು ತನಗೆ 10 ರಿಂದ 15 ನಿಮಿಷ ತನಗೆ ಹಾಕ್ಬಿಡ್ತೇನೆ ರೀ. ಮಿಕ್ಸರ್ನಾಗ ಬಿಸಿ ಬಿಸಿದು ಹಾಕಬೇಡ್ರಿ, ಮಗಕ್ಕೆಲ್ಲ ಸಿಡಿತೈತಿ. ಸ್ವಲ್ಪ ಆರಾಕ್ ಬಿಡ್ಬೇಕ್ರಿ, ಆಮೇಲೆ ಹಾಕ್ಬೇಕು. ನೋಡಿರಿ, ನಾ ಈಗ ಒಂದು 5 ರಿಂದ 10 ನಿಮಿಷ ಗ್ಯಾಸ್ ಆಫ್ ಮಾಡಿ ಇಟ್ಟುಬಿಟ್ಟೇನೆ. ನೋಡಿರಿ, ಇಲ್ಲಿ ತನಗಾಗೈತಿ ಫುಲ್. ಈಗ ಇದನ್ನು ಮಿಕ್ಸರ್ ಜಾರ್ನೇ ಹಾಕ್ಕೊಂಬರ್ತಾನೆ. ಅದಕ್ಕೆ ಮಸಾಲೆ ಏನೇನು ಹಾಕ್ತಾನೆ ಅಂದ್ರೆ ಹುರಿದಿಟ್ಕೊಂಡಿದ್ದ ಶೇಂಗಾ, ಕೊಬ್ಬರಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಒಂದು ಸಣ್ಣ ಗಾತ್ರದ ಉಳ್ಳಾಗಡ್ಡಿ, ಚಕ್ಕಿ, ಲವಂಗ, ಏಲಕ್ಕಿ ಒಂದು 4 ತೊಗೊಂಡಿದ್ದೀನಿ ರೀ. ಸಾಕಷ್ಟು. ಈಗ ಇದನ್ನು ಸಣ್ಣಗೆ ನುಣ್ಣಗೆ ರುಬ್ಕೊಂಬರ್ತಾನೆ. ಆಮೇಲೆ ಒಗ್ಗರಣೆಗೆ ಏನೇನು ಬೇಕಂತ ಹೇಳಿ ನೋಡೋಣಂತ. ನೋಡಿರಿ, ಮಿಕ್ಸರ್ ಜಾರಿಗೆ ಅದನ್ನು ಹಾಕ್ಕೊಂಡು ಇವು ಮಸಾಲೆ ಎಲ್ಲನೂ ಕೂಡ ಇದ್ರಾಗ ಹಾಕಿ ನುಣ್ಣಗೆ ರುಬ್ಕೊಂಡ್ಬಿಡ್ತಾನೆ. ನೋಡಿರಿ ಭಾಳ ಗಟ್ಟಿ ಅನ್ನಿಸ್ತಂತಂದ್ರೆ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊತಾನೆ. ಈಗ ಒಂದು ಸ್ವಲ್ಪ ಜೀರಿಗೆ ಹಾಕ್ತೇನೆ ರೀ ಇದಕ್ಕೆ ರುಬ್ಬು ಮುಂದೆ. ಆಮೇಲೆ ಸ್ವಲ್ಪ ಬೆಲ್ಲ ಹಾಕ್ತಾನೆ. ನಿಮ್ಮ ಟೇಸ್ಟ್ ತಿನ್ನೋದ್ರ ಮೇಲೆ ರೀ. ಅದ್ರ ಸ್ವಲ್ಪ ಹುಳಿ ಇರ್ತೈತೆ ಅನ್ನೋದಕ್ಕೆ ನಾನು ಬೆಲ್ಲ ಹಾಕ್ತೇನೆ ಇಲ್ಲಿ. ಯಾಕಂದ್ರೆ ಟೊಮಾಟೆ ಹಣ್ಣು ಒಂದು 4 ಬಳಸಿದ್ದೇನೆ ರೀ. ಅದಕ್ಕೆ ಸ್ವಲ್ಪ ನಾನು ಬೆಲ್ಲ ಸೇರಿಸ್ತೇನೆ. ನೋಡಿರಿ ನುಣ್ಣಗೆ ಈಗ ರುಬ್ಕೊಂಬಂದಿದ್ದೀನಿ. ಸಾಂಬಾರದ್ದೆಲ್ಲ ಮಸಾಲೆ ಮತ್ತು ತೊಗರಿಬೇಳೆ ಎಲ್ಲ ಸೇರಿ ರುಬ್ಕೊಂಬಂದಿದ್ದೀನಿ ರೀ. ತೊಗರಿಬೇಳೆ, ಕಡಲೆಬೇಳೆ, ಟೊಮಾಟೆ ಹಣ್ಣು ಮತ್ತೆಲ್ಲ ಮಸಾಲೆ ಸಾಮಾನು ರುಬ್ಕೊಂಬಂದಿನಿ. ಇಲ್ಲಿ ಎಣ್ಣೆ ಕಾಯಕ್ಕಿಟ್ಟೇನೆ. ನೋಡಿರಿ, ಈಗ ಇದಕ್ಕೆ ಹೆಂಗೆ ಒಗ್ಗರಣೆ ಕೊಡ್ಬೇಕಂತ ಹೇಳಿ ನೋಡೋಣಂತ. ಮೊದಲು ಜೀರಿಗೆ ಸಾಸಿವೆ ಹಾಕ್ಕೊತೇನೆ ನಾನು. ಸ್ವಲ್ಪ ಚಟ್ಪಟ್ ಅಂದ್ಬಿಟ್ಲೇನೆ ಕರಿಬೇವು ಹಾಕ್ಕೊತೇನೆ. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತೇನೆ ರೀ. ಹಿಂಗೆ ಹಾಕ್ಕೊತೇನೆ. 1 ಸ್ಪೂನಷ್ಟು ಹಿಂಗೆ ಹಾಕ್ಕೊತೇನೆ ರೀ. ಈಗ ಇದಕ್ಕೆ ರುಬ್ಬಿಟ್ಟಂಥ ಮಸಾಲೆನ ಮಿಕ್ಸ್ ಮಾಡ್ಕೊಂಡ್ಬಿಡ್ತೇನೆ ರೀ. ಇದು ಸಣ್ಣ ಇದರಲ್ಲಿ ಇಟ್ಕೊಂಡು ನಾವು ಇದು ಮಾಡ್ಕೋಬೇಕು. ಇದಕ್ಕೆ ಅರಿಶಿನ ಪೌಡರ್ ಹಾಕ್ತೇನೆ ರೀ. 1-2 ಚಮಚದಷ್ಟು ಅಚ್ಚ ಖಾರದ ಪೌಡರ್ ಹಾಕ್ತೇನೆ ರೀ. ಆಮೇಲೆ 1-2 ಸ್ಪೂನಷ್ಟು ಗರಂ ಮಸಾಲ ಹಾಕ್ತೇನೆ ರೀ. ನೋಡಿರಿ, ರುಚಿಯಾಗಿರ್ತೈತಿ. ಇದಕ್ಕೆ ನಾವು ಎಷ್ಟು ಬೇಕಷ್ಟು ನೀರು ಸೇರಿಸ್ಕೊತೇನೆ. ನೋಡಿರಿ ಎಷ್ಟು ಬೇಕಷ್ಟು ನೀರು ಸೇರಿಸ್ಕೊಂಡೆ ಈ ಕ್ವಾಂಟಿಟಿ ಒಳಗೆ ಇದು ಬರ್ತೈತೆ ರೀ. ಈಗ ಚಲೋತ್ನಾಗ ಕುದಿಲ್ರಿ. ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಸೇರಿಸ್ಕೊತೇನೆ ರೀ. ಹೋಟೆಲ್ನಾಗಿರೋಕ್ಕಿಂತನೂ ಕೂಡ ರುಚಿಯಾಗಿರ್ತೈತೆ. ನೋಡಿರಿ, ನೀವು ಒಂದು ಎಲ್ಲರೂ ಮನ್ಯಾಗ ಮಾಡಿ ನೋಡಿರಿ. ಭಾಳ ರುಚಿಯಾಗಿರ್ತೈತಿ. ಮತ್ತು ತಿನ್ಬೇಕು ಅನಿಸ್ತೈತೆ. ನೋಡಿರಿ ಇದು ಚಲೋತ್ನಾಗಿದೆ. ಕುದಿಯಾಕೆ ಬಿಟ್ಬಿಡ್ರಿ. ಕುದ್ದಿಂದ ಲಾಸ್ಟಿಗೆ ಕೊತ್ತಂಬರಿ ಒಂದು ಸೇರಿಸಿದ್ರೆ ಭಾಳ ಘಮ ಆಗಿರುವಂತಹ ರುಚಿಕರವಾದಂತಹ ಸಾಂಬಾರು ಇಡ್ಲಿ, ದೋಸೆ, ಪಡ್ಡು, ರೊಟ್ಟಿ, ಚಪಾತಿ, ಪೂರಿ ಎಲ್ಲಾದರೂ ಕೂಡ ನಾವು ಈ ಸಾಂಬಾರನ್ನು ತಿನ್ಬೋದು. ನೋಡಿರಿ ಸಾಂಬಾರು ಕುದಿಯಾಕೆ ಕುಂತು ಈಗ ನಾ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬಿಡ್ತೇನೆ ರೀ. ನೋಡಿರಿ, ರುಚಿಕರವಾದಂಥ ಆರೋಗ್ಯಕರವಾದಂಥ ಮನೆಯಲ್ಲಿ ನಾವು ಸಾಂಬಾರು ಚಲೋತ್ನಾಗ ಅದೇ ಸಾರು ತಿಂದು ಬೇಸರಾಗ ಈಗೊಮ್ಮೆ ಮಾಡ್ಕೊಂಡು ತಿನ್ಬೋದು ರೀ. ಇದು ದೋಸೆ, ಪಡ್ಡು, ಇಡ್ಲಿ, ಚಪಾತಿ, ಅನ್ನ ಎಲ್ಲದರೂ ಕೂಡ ಬೆಸ್ಟ್ ಇದು ಆಕೈತೆ ರೀ. ತಿನ್ನೋಕೆ ಭಾಳ ರುಚಿಯಾಗಿರ್ತೈತಿ. ನೀವು ಒಮ್ಮೆ ಎಲ್ಲರೂ ಮನ್ಯಾಗ ಮಾಡಿರಿ. ನನ್ನ ಚಾನಲನ್ನ ಹೆಚ್ಚೆಚ್ಚು ನೋಡಿರಿ, ಸಬ್ಸ್ಕ್ರೈಬರ್ ಆಗಿರಿ, ಪ್ರೋತ್ಸಾಹ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬಾಳಶಂಕರ್ ರೆಸಿಪೀಸ್ ನೋಡುತ್ತಿರುವ ಎಲ್ಲರಿಗೆ ತುಂಬ ಹೃದಯದ ಧನ್ಯವಾದಗಳು.